ಸುಮಿತ್ರಮ್ಮ, ಯಾಕೆ ಪುಟ್ರಂಗಜ್ಜಿ ಬರಲ್ರಿ ಅಂತ ಅಂದಂತೆ? ಏನ್ ಸಮಾಚಾರ? ಅಂತದ್ ಏನಿಲ್ಲ ಕಣ್ ಪುಟ್ರಂಗಜ್ಜಿ. ಅದೇ ಭಾನುವಾರ ನಮ್ಮ ಅಮ್ಮಣ್ಣಿ ಸುಜಾತನು ಕೀರ್ತಪ್ಪನು ಬತ್ತೀವಿ ಅಂತ ಹೇಳಿದ್ರು. ಅವತ್ತು ತಿರ್ಗಾ ಯಾನ ಕೆಲ್ಸ ಐತಿ ಅಂತ ಬರಕ್ ಆಗ್ಲಿಲ್ಲ. ಇವತ್ತು ಬತ್ತೀವಿ ಅಂತ ಹೇಳವ್ರಿ. ನಮ್ಮ ಅಮ್ಮಣ್ಣಿ ಫೋನ್ ಮಾಡಿ ಹೇಳಿಳು, ಯಮ್ಮ ನನಗೆ ಕರ್ಮೀನ್ ಸಾರ್ ಅಂದ್ರೆ ಬಲಿಷ್ಟ, ಕರ್ಮೀನ್ ಸಾರ್ ಮಾಡಮ್ಮ ಬಂದು ಉಣ್ತೀವಿ ಅಂತ ಅಂದ್ಲು. ಅದಕ್ಕೆ ನನಗೆ ಈ ಕರ್ಮೀನ್ ಸಾರ್ ಮಾಡೋದು ಹೆಂಗೆ ಎಂಬುದು ಗೊತ್ತಿಲ್ಲ. ಏನೇನು ಹಾಕ್ಬೇಕು ಪುಟ್ರಂಗಜ್ಜಿ ಕರ್ಮೀನ್ ಸಾರ್ಗೆ? ಓಹೋ, ಪರವಾಗಿಲ್ಲ ಕಣ್ ಸುಮಿತ್ರಮ್ಮ, ನಿನ್ನ ಮಗಳು ಈ ಕಾಲದಾಗೆ ಚಿಕನ್ ಫ್ರೈ ತಿನ್ಬೇಕು, ಚಿಕನ್ ಬಿರಿಯಾನಿ ತಿನ್ಬೇಕು, ನಾವು ಎಗ್ ಪಪ್ಸ್ ತಿನ್ಬೇಕು, ಅದನ್ನ ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಮಸಾಲ ಪುರಿ ತಿನ್ಬೇಕು ಅಂತ ಹೆಣ್ಮಕ್ಳು. ನಿನ್ನ ಮಗಳು ಕರ್ಮೀನ್ ಸಾರು ಬಗ್ಸೋಳಲ್ಲ ಲೆಕ್ಕ ಹಾಕು. ಎಲ್ಲರೂ ಕರ್ಮೀನ್ ಸಾರು ವಾಸನೆ ಕಟ್ರು ವಾಸನೆ ತಿಂಬಕ್ ಸೇರಲ್ಲ ಉಂಬಕ್ ಸೇರಲ್ಲ ಅಂತಾರೆ. ಸುಜಾತಮ್ಮ ಇಂಥವು ಕರ್ಮೀನ್ ಸಾರು ಮುದ್ದೆ ಬಗ್ಸೋಳೆ ಅಂದ್ರೆ ಪರವಾಗಿಲ್ಲ ಕಣಮ್ಮ. ನಮ್ ಸುಜಾತಮ್ಮ ಹಂಗೆ ಕಣ್ ಪುಟ್ರಂಗಜ್ಜಿ. ಇವಾಗಲೆಲ್ಲ ಮದುವೆ ಆಗೋದಕ್ಕೂ ಮುಂಚೆನೂ ಹಂಗೇನ. ಈ ಮುದ್ದೆ ಅನ್ನ ಸಾರು ಅಂದ್ರೆ ಅದಕ್ಕೆ ಇಷ್ಟ. ಹಾಳಾದ್ವನ ತಿಂತಿರ್ಲಿಲ್ಲ. ಹೇಳು ಈಗ ಕರ್ಮೀನ್ ಸಾರು ಮಾಡೋದು ಹೆಂಗೆ ಹೇಳು? ಸುಮಿತ್ರಮ್ಮ, ಕರ್ಮೀನ್ ಸಾರು ಮಾಡೋದೇನ್ ದೊಡ್ಡ ಕೆಲ್ಸ ಅಲ್ಲ, ಅಗಾಧವಾದ ಕೆಲ್ಸ ಅಲ್ಲ. ಈಗ ಕರ್ಮೀನ್ ತರಿಸಿದ್ಯಲ್ಲ, ತಂದಿರೋ ಕರ್ಮೀನ್ನ ಚಂದಕ್ಕೆ ಹುರ್ಕೋಬೇಕು. ಒಂದಿಟ್ಟು ಎಣ್ಣೆ ಬಿಟ್ಟು ಹುರ್ಕೊಂಡು ಅದನ್ನ ತೊಳೆದು ಎತ್ತಿಕ್ಕೋಬೇಕು. ಈ ಕಡೆಗೆ ಒಂದಿಟ್ಟು ಖಾರ ಸಾಂಬಾರು ರುಬ್ಕೋಬೇಕು. ಖಾರ ಸಾಂಬಾರ್ಗೆ ಒಂದು ಟಮಾಟೆ ಹಣ್ಣು, ಒಂದಿಟ್ಟು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದಿಟ್ಟು ಗಸಗಸೆ ಇವನ್ನೆಲ್ಲ ಹಾಕ್ಬಿಟ್ಟು ರುಬ್ಕೋಬೇಕು. ಅದಾದ್ಮೇಲೆ ಖಾರದ ಪುಡಿ, ಸಾಂಬಾರದ ಪುಡಿ ಅದಕ್ಕೆ ಹಾಕಿಬಿಟ್ಟು ಎಲ್ಲ ಚಂದ ಕೈಗಲ್ಸಿ ಒಂದಿಟ ನೀರ್ ಮಾಡ್ಕೊಂಡು ಎತ್ತಿಕ್ಕೋಬೇಕು. ಅದಾದ್ಮೇಲೆ ಅಮ್ಮಣಿ ತರಕಾರಿ ಹಾಕಿ ಮಾಡ್ರಿ, ಚೆನ್ನಾಗಿರ್ತೈತೆ ಕಣಿ. ಇದು ಕರ್ಮೀನ್ ಸಾರು ಬರೇ ಕರ್ಮೀನ್ ಹಾಕಿರ ಅಂತ ಏನು ಚೆನ್ನಾಗಿರಲ್ಲ. ಅದಕ್ಕೆ ಒಂದೆರಡು ಬದನೆಕಾಯಿ, ಆಲೂಗೆಡ್ಡೆ, ಒಂದೆರಡು ಬಟಾಣಿ, ನೆನ್ಸಿರೋ ಬಟಾಣಿನ ಹಸೆ ಬಟಾಣಿನ ಹಾಕಿಬಿಟ್ರೆ ಚೆನ್ನಾಗಿರ್ತೈತೆ ಉಂಬಕ್ಕಿ. ತಪ್ಪಲೆ ಇಕ್ಬಿಟ್ಟು ಒಂದಿಟ್ಟು ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರ್ನೆ ಹಾಕ್ಬಿಟ್ಟು ಏನ್ ತರಕಾರಿ ಹಚ್ಕೊಂಡಿರ್ತಿಯಲ್ಲ ನೀನು, ಆ ತರಕಾರಿನ ತಣಗ ಹಾಕಿಬಿಟ್ಟು ಒಂದಿಟ್ಟು ಅರ್ಧ ಬರ್ಧ ಬೇಯಿಸ್ಬಿಟ್ಟು ಅದಾದ್ಮೇಲೆ ನೀನು ರುಬ್ಕೊಂಡಿರ್ತಿಯಲ್ಲಮ್ಮ ಈ ಸಾಂಬಾರನ, ಆ ಸಾಂಬಾರ ಒಯ್ದ್ಬಿಟ್ಟು ಚಂದ ಕುದಿ ಹಚ್ಚೋದು. ಇನ್ನೇನು ಕುದಿತಾ ಐತಿ ಎಂಬಾಗ ನೀನ್ ಈ ಕಡೆ ತೊಳೆದಿಕ್ಕೊಂಡಿದ್ದಲ್ಲ ಕರ್ಮೀನ್, ಅವನ್ನ ಹಾಕ್ಬಿಟ್ಟು ಕೈಗಲ್ಸ್ಬಿಟ್ಟು ಕುದಿ ಹಚ್ಬಿಟ್ಟು ಬೇಯಿಸ್ಬಿಟ್ರೆ ಕರ್ಮೀನ್ ಸಾರಮ್ಮ. ನೀನು ಉಪ್ಪು ಹುಳಿ ಖಾರ ನಿನ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕಿಬಿಟ್ರೆ ಸಾರು ಆಗೋತು ಅಂತಾನೆ. ಬಿಸಿ ಬಿಸಿ ಮುದ್ದೆ ಮಾಡಿಕ್ಕಿಬಿಟ್ರೆ ಗಂಡಸರು ಗೊಳ 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 ನುಂಗ್ಕೊಂಡು ಕರ್ಮೀನ್ ತಿನ್ಕೊಂಡು ಉಮ್ತಾರೆ ಚೆನ್ನಾಗಿ. ಏನಂದ್ರೆ ಸುಳಗಾಲದಾಗೂ ಮಳೆಗಾಲದಾಗೂ ಈ ಸೀಗಡಿ, ಕರ್ಮೀನು, ಏಡಿಕಾಯಿ ಇವೆಲ್ಲ ಮಾಡಿಕ್ಕಿರಿ ಚಂದ್ವೇನ ಸೀತ್ ಹೊಡಿತೈತಿ ಅಂತಾರೆ. ಮಾಡಿಕ್ಕೋ ಅಮ್ಮಣ್ಣಿ ಕೂರುವಾಗ ಒಂದಿಟ್ಟು ಉಪ್ಪು ಖಾರ ಹೆಚ್ಚ ಹಾಕಿಬಿಟ್ಟು ಮಾಡು, ಚೆನ್ನಾಗಿರ್ತೈತಿ ಮಳೆಗಾಲಕ್ಕೂ ಅದಕ್ಕೂ. ಹೂ ಕಣ್ಪುಟ್ಟಂಗಜ್ಜಿ, ಈ ಏಡಿಕಾಯಿನಂತೂ ನಾನು ಕೇಳಿ 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 ಸಾಕಾಗೋತು. ಯಾವ್ದನ ಕೆರೆಯಾಗಿ ಹಿಡಿತಾ ಇದಾರೆ ಏಡಿಕಾಯಿನ, ತಾಂಬರಿ ಅಂತ ನಮ್ಮ ಅಪ್ಪಿಗೆ ಹೇಳಿದ್ರೆ ಅವರು ಊರವ್ರಿಗೆಲ್ಲ ಪಂಚಾಯತಿ ಮಾಡಿ ನ್ಯಾಯ ಮಾಡ್ತಾರೆ. ಎಲ್ಲಿ ಏಡಿಕಾಯಿ ತಂದಂಗ್ ಕೊಡ್ಲಿಲ್ಲ ನಮ್ಗೆ. ಮೊದ್ಲಿನಂಗೆ ಹಿಡಿಯಲ್ ಬಿಡಿ ಅಮ್ಮಣ್ಣಿ. ಏಡಿಕಾಯಿ ಅಂತೆ, ಸೀಗಡೆ ಅಂತೆ, ಕರ್ಮೀನಂತೆ, ಅಣಬೆ ಅಂತೆ, ಈಸ್ಲು ಇವನ್ನೆಲ್ಲ ಮೊದ್ಲಿನಂಗೆ ಯಾರನು ತಿಂಬಕು ಹೋಗಲ್ಲ, ಬಗ್ಸೋದು ಇಲ್ಲ. ಸುಮಿತ್ರಮ್ಮ ಗೌಡ್ರ ಇದೆ ಒಳಗೆ? ಇಲ್ಲ ಕಣ್ ಬೋರಜ್ಜ, ಯಾಕೆ ಏನ್ ಸಮಾಚಾರ? ಇಲ್ಲ ಅನ್ನೋಡ್ ಸುಮಿತ್ರಮ್ಮ, ಎಂತ ಕೆಲ್ಸ ಐತೆ. ನೆನೆದಿನ ರಾತ್ರಿ ಆ ನಾಗಣ್ಣವ್ರಲ್ಲಿ ತೆಗಿದ್ದಿದ್ದು ಕೇಬಲ್ನೇನ ಯಾರೋ ಕಳ್ಳರು ಓದ್ಕೊಳ್ಳದೆ ಹೋಗ್ಬಿಟ್ಟವ್ರಿ. ಒಂದು ಒಂದು ಕೇಬಲ್ ಅಂತೆ. ಮೋಟ್ರ್ ಎತ್ತಿ ಏನೋ ಮೋಟ್ರ್ ಸುಟ್ಟೋಯ್ತಂತೆ. ಮೋಟ್ರ್ ಎತ್ತಾಕ್ಯವ್ರೆ, ಆ ಕೇಬಲ್ ಮೋಟ್ರು ಪಂಪು ಎಲ್ಲಾನ ಅಲ್ಲೇ ಬಿಟ್ಟೋಯ್ಯವ್ರಿ. ಮೋಟ್ರು ಪಂಪು ಏನೋ ಕರೆಂಟ್ ರೂಮ್ನ ಕಿಕ್ಕಿ ಬೀಗ ಹಾಕೊಂಡು ಹೋಯ್ದ್ರಂತೆ. ಕೇಬಲ್ ಇನ್ ಯಾರು ತಗೊಂಡೋಗ್ತಾರೆ ಅಂತ ಹೇಳ್ಬಿಟ್ರು ಮೋಟ್ರ್ ಎತ್ತಿದ್ರಲ್ವೇ ಅಲ್ಲೇ ಬೋರಿನ ಮಗ್ಲಾಗೆ ಹಾಕಿದ್ರಂತೆ. ಯಾರೋ ಕಳ್ಳನ ಮಕ್ಕಳು ಗೂಡ್ರ ಬೇರೆ ಉದುರ್ತಿತ್ತು, ಹೊಲ್ತಾಗ ಯಾರು ಇರ್ಲಿಲ್ಲ, ಬಂದ್ಬಿಟ್ಟು ಕಟ್ ಮಾಡ್ಕೊಳದೆ ಹೋಯವ್ರೆ ಕೇಬಲ್ನ. ಅಯ್ಯೋ ದೇವ್ರೇ, ಹಂಗಾರ ಹಂಗೇನು? ಎಂತ ಕಳ್ಳನ ಮಕ್ಕಳು ಇದಾರಪ್ಪ, ಯಾರನ್ನೂ ನಂಬಕ್ಕಾಗಲ್ ಕಣ್ ಬೋರಾಜ ಈ ಕಾಲದಾಗೆ. ಅಲ್ಲ ಹೊಲ್ತಾಗ ಹಾಕಿರೋ ಕೇಬಲ್ಲೇ ಬಿಡಲ್ಲ ಅಂದ್ರೆ ಇವ್ರು ಇನ್ನೇನ ಬಿಟ್ಟಾರೆ. ರಾಮ, ದನ ಕರುಗಳು ಹೊರಗೆ ಕಟ್ಟಾಕೋದು ತಪ್ಪೆ ಈ ಕಾಲದಾಗೆ. ಇಲ್ಲ ಅದಕ್ಕೆ ಗೌಡ್ರಿಗೊಂದ್ ಮಾತು ಹೇಳೋಗನ ಅಂತ ಬಂದೆ ಕಣ್ ಸುಮಿತ್ರಮ್ಮ. ಹಂಗಾರೆ ಮಂತ ಇಲ್ವೇನು? ಇಲ್ಲಪ್ಪ, ಆಗ್ಲೇ ಯಾಗ್ಲೂ ಮೆಕ್ಟವಲ್ಲ ಹಾಕೊಂಡು ಊರ್ ಕಡೆಗೆ ಹೋದ್ರು. ಇನ್ನೇನು ಅಂಗಡಿ ಮಂತ ಕುಂತಿರ್ತಾರ ಹೋಗು. ಅಲ್ಲ ನೋಡ್ಬಿಟ್ರಂಗಜ್ಜಿ, ಎಂತ ಕಳ್ಳನ ಮಕ್ಕಳು ಇದಾರೆ. ರಾಮ ಭಗವಂತ, ಹೊಲ್ತಾಗ ಹಾಕಿದ ಕೇಬಲ್ನೇ ಬಿಡಲ್ಲ
ಮತ್ ಬಿಟ್ಟವ್ರ ಲೆಕ್ಕ ಹಾಕು. ಲೇ ಸೀನಾ, ನೆನ್ನೆ ನೀನ್ ಎಣ್ಣೆ ಕುಡ್ದಿರ್ಲಿಲ್ವಲ್ಲ? ಬಿಡಪ್ಪ, ಹೆಂಗ ನಮ್ ಸೀನಪ್ಪ ಇನ್ ಮೇಲೆ ಎಣ್ಣೆ ಕುಡಿಯೋದ್ ಬಿಟ್ಟ ಅನ್ಕೊಂಡೆ ಕಂಡ್ಲ ನಿನ್ನ. ಆಲೆ ಒಯ್ಕೊಂಬಂದಿದ್ಯಾ ನೋಡ್ಲಾ, ಹೇಳೋ ಹೊತ್ಕೆಲ್ಲ ಇವತ್ತು. ಗೌಡ್ರೆ, ಸೀನಪ್ಪ ಡೋಂಟ್ ಲೈಕ್ಸ್ ಎಣ್ಣೆ, ಬಟ್ ಎಣ್ಣೆ ಲೈಕ್ಸ್ ಸೀನಪ್ಪ. ವಾಟ್ ಕ್ಯಾನ್ ಐ ಡೂ ಗೌಡ್ರೆ? ನಾನೇನು ಮಾಡಕ್ಕಾಗಲ್ಲ ಗೌಡ್ರೆ, ನಾನು ಸುಮ್ಮನೆ ಇರ್ತೀನಿ. ಆದ್ರೆ ನನ್ನಲ್ಲಿರುವುದು ಯಾವುದೋ ಒಂದು ಕಾಣದ ಕೈ, ಕಾಣದ ಶಕ್ತಿ ಸೀನಪ್ಪ ರಾಪ ರಾ ಅಂಗಡಿಕ ರಾ ಅಂತ ಕರ್ಕೊಂಡು ಹೋಗ್ಬಿಡ್ತೈತಿ. ಕರ್ಕೊಂಡು ಹೋಗ್ಬಿಟ್ಟು ಎಣ್ಣೆ ಕುಡಿಸೋದು ಬಿಡಲ್ಲ ಗೌಡ್ರಿ. ನಾನ್ ಬೇಡ ಬೇಡ ಅಂತೀನಿ. ನನ್ನಲ್ಲಿರುವ ಒಳಗಿರುವ ಅಗಾಧವಾದಂತ ಶಕ್ತಿ ನನ್ನನ್ನು ದರ 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 ಎಳ್ಕೊಂಡೋಗಿ ಎಣ್ಣೆ ಅಂಗಡಿ ತೆಗ್ಬಿಡ್ತೈತೆ. ನೀವ್ ಮಾಡೀರಿ ಎಲ್ಲ ನಾಟುಗಾರ ನನ್ನ ಮಗನಲ್ಲಿ. ನೀನು ಕುಡಿಯೋದ್ ನಾಳೆ ರೂಢಿ ಮಾಡ್ಕೊಂಡಿದ್ದೆ ನೋಡು, ನಿನ್ ಕೈಲಿ ಬಿಡಕಾಲ್ ಬಿಡ್ಲ. ಓಲಿ ಬಿಡ್ರಿ ಗೌಡ್ರಿ, ಏನಾಗಲ್ಲ. ಏನ್ ಗೊತ್ತಾ, ನಾನು ಜಾಸ್ತಿ ಕುಡಿಯಕ್ ಹೋಗಲ್ಲ ಗೌಡ್ರಿ. 190 ಅಷ್ಟೇನ. 9 ಮುಂಚೆ 190, ತಿರುಗ್ ಬೈನಾಗ 190 ಅಷ್ಟು ಬಿಡ್ರಿ. ನಾನು ಜಾಸ್ತಿ ಕುಡಿಯಕ್ ಹೋಗಲ್ಲ ಗೌಡ್ರಿ. ಅನ್ನೋಡ್ಲ ಸೀನಪ್ಪ, ಇವನ್ ಯಾಕ ಬೋರಜ್ಜ ಗಾಬ್ರಿಯಾಗಿ ಓಡ್ಬತ್ತಾ ಇದ್ದಾನೆ? ಏನಾಯ್ತು ಅವನಿಗೆ? ಅಜ್ಜೋ ಬೋರಜ್ಜ, ಮನ್ಕಾಯ ಹೋಗ ನಿಧಾನಕ್ಕೆ ಬರಜ್ಜೋ. ಒಳ್ಳೆ ಹುಸೇನ್ ಬೋಲ್ಟ್ ಹೊಡೆದಂಗ ಓಡ್ತಾ ಇದೆಯಲ್ಲ, ನಿಧಾನಕ್ಕೆ ಬಾ. ತೊಡೆ ಗಿಡ ಹಿಡ್ಕೊಂಡು ಮಣಗಿಣಕಾಲ ಮುರ್ಕಂಡಿಯ, ನಿಧಾನಕ್ಕೂ ಬದ್. ಏನಾಗಲ್ಲ, ಬತ್ತ ಹುಡುಗಾಗ್ತಿದ್ಯಪ್ಪ ನೀನಂತೂ. ಲೇ ಸೀನಾ, ನಾಗಣ್ಣರ್ದ ಕೇಬಲ್ ಒತ್ಕೊಂಡು ಇರಲ್ಲ ಯಾರನ್ನ ಕಳ್ರು? ಲೇ ಬೋರಜ್ಜ, ಯಾವ ನಾಗಣ್ಣನಲ್ಲ, ಯಾವ ಕೇಬಲ್ ಅಲ್ಲ. ಅದ್ಯಾತು ನೆಟ್ ಕೇಳಲ್ಲ. ಎಲೆ ಅವ್ನು ನಾಗಣ್ಣ ಗೌಡ್ರಿ, ಹೆಂಚಿನ ಮನೆ ನಾಗಣ್ಣ, ನಮ್ಮೂರನ. ಅವನು ನೆನೆ ದಿನ ಮೋಟ್ರ್ ಎತ್ತಿದ್ನಂತೆ. ಯಾಕನ ಮೋಟ್ರ್ ಓಡ್ತಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಒಂದೆರಡು ಲೆಂತ್ ಬಿಡ್ಬೇಕು ಅಂತಾನ ಮೋಟ್ರ್ ಎತ್ತವ್ರೆ. ಬೈಗಾಗೈತೆ, ಹಂಗೆ ಎತ್ತಿ ಅಲ್ಲೇ ಬಿಟ್ಟು ಅದೇ ಒಯ್ಬಿಟ್ಟವ್ರಿ. ಮೋಟ್ರನು ಪಂಪನು ಕರೆಂಟ್ ರೂಮ್ನ ಕಿಕ್ಕವ್ರೆ, ಕೇಬಲ್ ಇವೆಲ್ಲನ ಹೊರಿಕೆ ಬಿಟ್ಟು ಅದೇ ಒಯ್ಬಿಟ್ಟವ್ರಿ. ಈ ಯಾರ ಕಳ್ಳನ ಮಕ್ಕಳು ಬಂದು ಕೇಬಲ್ನೇ ಒತ್ಕೊಂಡು ಆಟದ ಕಿಕ್ಕ ಅದೇ ಒಯ್ಯೋರು ಅಂತಲ್ಲ ಗೌಡ್ರೆ. ಅಯ್ಯೋ, ಇವನು ಮನಕಾಯಿ ಹೋಗುವಾಗ ಇದೇನ್ ಬರೋದು ಹಿಂಗೆ ಹೇಳ್ತಾ ಇದ್ಯಾ? ಅಲ್ಲ ಕಣ, ಎಲ್ಲ ಒತ್ಕೊಂಡವ್ರ, ಈಟ ಓಟ ತಾಣವ್ರ. ಅದೇನೋ ಗೊತ್ತಿಲ್ಲ ಗೌಡ್ರೆ. ಅಲ್ಲಿ ಊರ್ ಮುಂದೆ ನಿಂತ್ಕೊಂಡು ನಾಗಣ್ಣ ಬಾಯಿ ಬಡ್ಕೊಂತಿದ್ದ. ಹಿಂಗಾದ್ರೆ ಹಿಂಗೆ ಕೇಬಲ್ ಹೊತ್ಕೊಂಡವ್ರು ನಮ್ದು ಏನಪ್ಪ ಗತಿ ಅಂತಾನ ಬಾಯಿ ಬಡ್ಕೊಂತಿದ್ದ. ನಾನು ಅದನ್ನ ಕೇಳಿಸ್ಕೊಂಡು ಓಡ್ ಬಂದೆ ನಿಮ್ಗೆ ಹೇಳೋಣ ಅಂತಾನ. ಲೇ ಸೀನಾ, ಇದೇನ್ಲ ಹಿಂಗಾಗಿಬಿಟ್ಟೈತೆ? ಏನ್ಲ ಮಾಡೋದು ಇವಾಗ? ಗೌಡ್ರೆ, ಈ ವಿಚಾರ ನಿಮ್ಗೆ ಇವಾಗ ಗೊತ್ತಾಗೈತೆ. ಆದ್ರೆ ಅಕ್ಕಪಕ್ಕದ ಊರಾಗೆ, ನಮ್ಮೂರಾಗೆ, ಬೇರೆ ಬೇರೆ ಊರಾಗೆ ಎಲ್ಲನ ಈ ಕೇಬಲ್ ಕಳ್ತನ ಮಾಡೋ ಕಳ್ಳನ ಮಕ್ಕಳು ಜಾಸ್ತಿ ಆಗ್ಯವ್ರೆ ಗೌಡ್ರಿ. ಮೊನ್ನೆ ಇಲ್ಲೇ ಪಕ್ಕದ ಊರಾಗೆ ಕೇಬಲ್ ಒತ್ಕೊಳ್ಳದೆ ಹೋಯವ್ರು ಅಂತೆ ನೋಡ್ರಿ, ಲೆಕ್ಕ ಹಾಕ್ರಿ. ಗೌಡ್ರೆ, ಇದಕ್ಕೊಂದು ಮುಕ್ತಿ ಕೊಡ್ಲೇಬೇಕು ನಾವು. ಯಾರ ನನ್ನ ಮಕ್ಕಳು ಕಳ್ತನ ಮಾಡ್ತಾರೆ ಕೇಬಲ್ನ, ರೈತರು ಹೊಟ್ಟೆ ಯಾವ ಉರಿಸ್ತಾ ಇದ್ದಾನ ಅವನು ಮಾತ್ರ ಈ ಸೀನಪ್ಪ ಸುಮ್ಮನ್ ಬಿಡಲ್ಲ ಗೌಡ್ರಿ. ಗೌಡ್ರೆ, ಒಂದು ಕೆಲಸ ಮಾಡೋಣ, ನಾವು ಇವಾಗಲೇ ಇದು ನಾವು ಅಲ್ಲಿ ಹೋಗ್ಬರೋಣ ಬರ್ರಿ. ಒಯ್ಬಿಟ್ಟು ನಾಗಣ್ಣನ ಹೊಲ್ತಾಕ್ ಒಯ್ಬಿಟ್ಟು ಅಲ್ಲೇನಾಗೈತೆ ನೋಡ್ಕೊಂಬರೋಣ ಬರ್ರಿ. ಅಲ್ಲ ಕಳ್ಳ ಸೀನಾ, ಹೋಗೋಣ ಹೊಲ್ತಕ್ಕೆ. ಅಲ್ವೋ, ಈ ಕೇಬಲ್ನ ನಮ್ಮೂರಾಗೆ ಯಾವನ ಒತ್ಕೊಂಡು ಹೋಗ್ಯವನೇ, ಇಲ್ಲ ಬ್ಯಾರೆ ಊರನ್ನ ಯಾವನ ಬಂದೇವನೇ? ಗೌಡ್ರೆ, ಇದನ್ನ ನಾವು ಡಿಸೈಡ್ ಮಾಡಕ್ ಆಗಲ್ಲ. ಮೊದಲು ಇದಕ್ಕೊಂದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಇನ್ವೆಸ್ಟಿಗೇಷನ್ ಆದ್ಮೇಲೆ ಯಾರು ನಮ್ಮೂರರೇ ಕಳ್ರ ಇಲ್ಲ ಬೇರೆ ಊರವ್ರು ಬಂದು ಕಳ್ತನ ಮಾಡ್ಕೊಂಡು ಇವ್ರೆಂಬುದನ್ನ ಆಮೇಲೆ ಡಿಸೈಡ್ ಮಾಡೋಣ. ಬರೀ ಮೊದಲು ಹೋಗಲ್ಲಿ ಅವರು ನಾಗಣ್ಣನ ಬೋರಿ ಅಂತ ಹೋಗಿ ಬರೋಣ ಬರೀ ಮೊದಲು. ಆತು, ನಡಿಯ ಹೋಗಿ ಬರೋಣ. ಬೋರಜ್ಜ, ನೀನು ಇಮ್ಮಿಡಿಯೇಟ್ ಆಗಿ ಒಯ್ಬಿಟ್ಟು ಅವನು ನಾಗಣ್ಣನ ಕರ್ಕೊಂಡು ಸೀದಾ ಹೊಲ್ತಕ್ ಬಂದ್ಬಿಡು ಹೇಳ್ತೀನಿ. ಗೌಡ್ರೆ, ಬರೀ ಗೌಡ್ರೆ, ಹೊಲ್ತಕ್ ಹೋಗೋಣ. ನೋಡಿರೇನ್ ಗೌಡ್ರೆ, ನೋಡಿರೇ, ಈ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಬಂದು ಒಂದ್ ಈಟುದ್ದನು ಬಿಡದಂಗೆ ಕೇಬಲ್ ಎಲ್ಲ
ಈ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡ್ತೀನಿ ನಾನು. ಗೌಡ್ರೆ, ನಮ್ಮ ತಾಯಣ್ಣಗೂ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳು ನಾನು ಸುಮ್ಮನೆ ಬಿಡಲ್ಲ. ಕೇಬಲ್ ಕದ್ಕೊಂಡು ರೈತರು ಹೊಟ್ಟೆ ಉರಿಸ್ಕೊಂಡು ಓಡಾಡ್ತಾರೆ ಈ ನನ್ನ ಮಕ್ಕಳು. ಓಹೋ ಉಕ್ಕಳ್ಳಸಿನ ಇನ್ನೋಡಲ್ಲ, ಯಾತ್ರಾಗ ಬಂದು ಗಾಡ್ಯಾಗೋ ಆಟೋದಾಗೋ ಏನ್ರಾಗ ಬಂದು ಕೇಬಲ್ನ ಒತ್ಕೊಂಡವ್ರ ಕಳ್ಳೆ ನನ್ನ ಮಕ್ಕಳು. ನೋಡಲಿ ಹೆಂಗು ಮಳೆ ಬಂದಿರೋದಕ್ಕೂ ಅದಕ್ಕೂ ಜಾಡ್ ಹೆಂಗ್ ಕಾಮ್ತೈತ್ ನೋಡಲ್ಲ ತಾಂಡೋಗಿರೋದು. ಅಲ್ಲ ಈ ನನ್ನ ಮಕ್ಕಳಿಗೆ ಭಯ ಭಕ್ತಿ ಇಲ್ಲ, ದೂರ ಮೀರಿದ್ ನನ್ನ ಮಕ್ಕಳಿಗೆ. ನೋಡ್ರಿ ಗೌಡ್ರೆ, ನೋಡ್ರಿ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಎಂತ ಕೆಲಸ ಮಾಡ್ಯಾವ್ರಿ ಅಂತಾರ. ಲೇ ನಾಗಣ್ಣ, ಅಲ್ಲ ಕಣ್ಣ, ನೀನ್ ಯಾವಾಗ ನೋಡ್ಕೊಂಡಲ್ಲ ಇದನ್ನ ಬಂದು ಕೇಬಲ್ ಕಳ್ತನ ಮಾಡ್ಕೊಂಡು ಹೋಗಿರೋದ್ನ ಅಲ್ವೋ. ನೀನ್ ಹೆಂಗೂ ಮೋಟ್ರು ಪಂಪು ಒಳಗೆ ಕಿಕ್ಕದಲ್ಲ, ಈ ಕೇಬಲ್ ಕರೆಂಟ್ ರೂಮ್ನ ಕಿಕ್ಕಲ್ವೇ ಹೋಗೋದು, ಬೀಗ ಹಾಕೊಂಡು ಎಲ್ಲ ಹೊರಗೆ ಎಸ್ತೆ ಹೋಗೋದು. ಎಲ್ಲ ಇನ್ಯಾರು ತಗೊಂಡೋಗ್ತಾರೆ ಅಂತಾರ ಇಲ್ಲೇ ಬಿಟ್ಟೋದೆ ಗೌಡ್ರೆ. ನಾನು ಎತ್ತಿಕ್ತಿದ್ದೆ, ಆಟೋತಿಗೆ ಗೂಡ್ರೆ ಬಂದ್ಬಿಡ್ತು, ಮಳೆ ಬಂತು, ಬಿಟ್ಟು ಅದೇ ಹೋಗ್ಬಿಟ್ಟೆ ಗೌಡ್ರೆ. ನೋಡ್ರಿ ಗೌಡ್ರೆ, ಏನ್ ಈಟು ಓಟೋ ಅಲ್ಲ ಗೌಡ್ರೆ, ಎಲ್ಲ ಕೇಬಲ್ ಒತ್ಕೊಂಡಾಗ ಹೋಯವರಲ್ಲ ಈ ನನ್ನ ಮಕ್ಕಳು. ಹೆಂಗ್ ಗೌಡ್ರೆ ನಾವು ಜೀವನ ಮಾಡೋದು? ಬೋರ್ ಕೊರ್ಸುವಾಗ ನೀಟು ಓಟು ಕಷ್ಟಪಟ್ಟಿಲ್ಲ ಗೌಡ್ರೆ. ನನ್ನ ಹೆಂಡತಿ ಕಿವಿಯಾಗಳವು, ಮೂಗ್ನಗಳವು ಎಲ್ಲಾನು ಅಡ ಇಕ್ಕಿ ಬೋರ್ ಕೊರ್ಸಿದ್ದೆ. ಹೆಂಗ ಭಗವಂತ ಕಣ್ ಬಿಟ್ಟು ಒಂದಿಸ್ ನೀರ್ ಸಿಕ್ಕಿದ್ವು. ಆ ಮೋಟ್ರು ಪಂಪು ತರಕ್ಕೆ ಬ್ಯಾಂಕ್ನಾಗ ಸಾಲ ಮಾಡಿದೀನಿ, ಹೊಲ್ದವ್ ಪತ್ರ ಎಲ್ಲ ಅಡ ಇಕ್ಕಿ. ಈ ಮೋಟ್ರು ಪಂಪು ಕೇಸಿಂಗು ಪೈಪು ಕೇಬಲ್ಲು ಇವನ್ನೆಲ್ಲ ತರುವಾಗ ಜೀವನ ಸಾಕ್ ಹೋಯ್ತು ಗೌಡ್ರೆ. ಈಗ ಈ ಕೇಬಲ್ನೇ ಓದ್ಕೊಂಡ ಹೋಯವರಲ್ಲ ಗೌಡ್ರೆ. 850 ಅಡಿದು 850 ಅಡಿದ ಕೇಬಲ್ ಗೌಡ್ರೆ, 85,000 90,000 ಆಗಿತ್ತು ಬರೀ ಕೇಬಲ್ಗೆನ. ಈ ಓದ್ಕೊಂಡವರಲ್ಲ ಗೌಡ್ರೆ, ಏನ್ ಗೌಡ್ರೆ ಮಾಡೋದ್ ನಾನೀಗ? ಅಲ್ಲ ಕಳ್ಳ, ಲೇ ನಾಗಣ್ಣ, ನಿನಗೆ ಯಾರು ಹೊತ್ಕೊಂಡವ್ರೆ ಅಂತ ಅನ್ನಿಸ್ತೈತಲ್ಲ. ನಮ್ಮೂರಾಗ ಏನನ ಯಾರ್ದನ ಮೇಲೆ ಅನುಮಾನ ಐತಲ್ಲ ನಿನಗೆ? ಯಾರ ಮೇಲೆ ಅಂತ ಹೇಳಂಗ ಗೌಡ್ರೆ, ಹೆಂಗ್ ಗೊತ್ತಾಕೈತ್ ನನಗೆ? ಇಲ್ಲ ಗೌಡ್ರೆ, ನಮ್ಮೂರಾಗೆ ಈ ಬದುಕು ಮಾಡಿಲ್ಲ ಬಿಡ್ರಿ ಯಾರು. ನಮ್ಮೂರಾಗ ಮಾಡಿದ್ರೆ ಗೊತ್ತಾಗೋದು. ನಮ್ಮೂರವ್ರು ಯಾರು ಈ ಬದುಕು ಮಾಡಿಲ್ಲ, ಬ್ಯಾರೆ ಊರವ್ರು ಯಾರೋ ಕಳ್ಳನ ಮಕ್ಕಳು ಬಂದು ಈ ಬದುಕು ಮಾಡವ್ರಿ. ನೋಡ್ರಿ ಇಲ್ಲಿ ಜೀಪು ಹೋಗಿತ್ತು, ನಮ್ದು ಮೋಟ್ರ್ ಎತ್ತಾಕಿಬಿಟ್ಟು ನಮ್ಮ ಮೋಟ್ರ್ ಎತ್ತ ಜೀಪು ಒಂದು ಹೋಗಿತ್ತು. ಅದು ಬಂದು ಹೋದ್ಮೇಲೆ ಇನ್ನೊಂದು ಯಾವ್ದು ಲಗೇಜ್ ಆಟ ಬಂದು ಹೋಯ್ತು ಗೌಡ್ರೆ ಇಲ್ಲಿಗೆ. ಇಲ್ಲಿ ನಮ್ಮ ಹೊಲ್ತಕ್ಕೆ ಯಾವ ಬತ್ತಾನೆ ಇರ್ಲಿ ಲಗೇಜ್ ಆಟಗಳು. ನೋಡ್ರಿ ನೀವು ನಿಂತ್ಕೊಂಡ್ರೆ ಜಾಗದಾಗೆ ಲಗೇಜ್ ಆಟ ಹೋಯತ್ತಲ್ಲ ಲಾಸಿನ, ಆ ಲಗೇಜ್ ಆಟದಾಗೆ ಬಂದು ಕಳ್ಳನ ಮಕ್ಕಳು ಒತ್ಕೊಂಡವ್ರ ಗೌಡ್ರೆ. ಲೇ ಸೀನಾ, ಏನ್ಲ ಹಿಂಗಾಯೈತಿ? ನೋಡಿ ಇವ್ನು ಹೇಳ್ತಿರೋದು ನಿಜನೇ ಕಣ್ಲೆ. ನೋಡಲಿ ಲಾಸಿ ಯಾವುದೋ ಲಗೇಜ್ ಆಟ ಹೋಯೈತಿ. ನೀನು ನಿಂತ್ಕೊಂಡ್ರೆ ಜಾಗದಾಗೆ ನಾವಿಬ್ರು ನಿಂತ್ಕೊಂಡಿದ್ದೇವಲ್ಲ, ನೋಡಿ ಲಾಸಿ ಯಾವುದೋ ಒಂದು ಲಗೇಜ್ ಆಟ ಹೋಗಿದ್ದು ಎಲ್ಲ ಜಾಡ ಆಯ್ತು ನೋಡಲ್ಲಿ ಗೌಡ್ರೆ. ಇದಕ್ಕೆ ನಾವು ನಿಂತ್ಕೊಂಡು ಮಾತಾಡಿದ್ರೆ ಉತ್ತರ ಸಿಗಲ್ಲ. ವಿ ಆರ್ ಗೋಯಿಂಗ್ ಟು ಪೊಲೀಸ್ ಸ್ಟೇಷನ್ ಟು ರಿಜಿಸ್ಟರ್ FIR ಅಬೌಟ್ ದಿಸ್. ಆಗಲೇಬೇಕು. ಯಾಕೆ ಗೊತ್ತಾಗವ್ರಿ, ಈ ಕೇಬಲ್ ಕಳ್ತನ ಮಾಡೋ ಪ್ರಕರಣಗಳು ಬರೀ ನಮ್ಮೂರಾಗಲ್ಲ ನಡೀತಿರೋದು, ಸುತ್ತಮುತ್ತ ಹತ್ತೂರಾಗೂ ಕೇಬಲ್ ಕಳ್ತನ ಆಗ್ತಾ ಇದಾವೆ. ನನ್ನ ಮಕ್ಕಳು ಕೇಬಲ್ ಕಳ್ತನ ಮಾಡ್ತಾ ಇದಾರೆ ಎಂಬುದು ಗೊತ್ತಾಗ್ತಿಲ್ಲ. ಪಾಪ ರೈತರು ತಮ್ಮ ಜೀವನನೇ ಅಡ ಇಕ್ಕಿಬಿಟ್ರು ಗೌಡ್ರೆ. ಮೋಟ್ರು ಪಂಪ್ ತರೋದು ಕೇಬಲ್ ತರೋದು ಮಾಡ್ತಾ ಇದಾರೆ. ಮಳೆ ಸರಿಯಾಗಿ ಬರ್ತಾ ಇಲ್ಲ, ಬೋರ್ಗಳು ಓಡ್ತಾ ಇಲ್ಲ. 1000 ಅಡಿ 1200 ಅಡಿ 1300 ಅಡಿ ತಕ ಕೊರಿಸ್ತಾ ಇದಾರೆ. ಒಂದು ಬೋರ್ನಾಗ ನೀರ್ ಸಿಕ್ಕಿಬಿಟ್ಟು ಅಂದ್ರೆ ಗೌಡ್ರೆ 5 ಲಕ್ಷ ರೂಪಾಯಿ ಖರ್ಚಾಕೈತೆ. ಬೋರ್ ಕೊರ್ಸೋದು, ಮೋಟ್ರು ಪಂಪು ಕೇಬಲ್ಲು ಎತ್ತೋದು ಇಳಿಸೋದು, ಯಪ್ಪ ರಾಮ. ಇಂಥದ್ರಾಗೆ ಹೆಂಗೋ ಭಗವಂತ ಕಣ್ಣು ಬಿಟ್ಟು ನೀರು ಸಿಕ್ಕೇವೆ ಅಂತ ಇಟ್ಕೊಂಡ್ರು ನಾವು ಮೋಟ್ರು ಪಂಪು ಬಿಟ್ಟು ಕೇಬಲ್ ತಂದು ಹಾಕಿಬಿಟ್ರಿ. ನನ್ನ ಮಕ್ಕಳು ಕೇಬಲ್ ಒತ್ಕೊಂಡು ಹೋದ್ರೆ ರೈತರು ಹೆಂಗ ಜೀವನ ಮಾಡ್ಬೇಕು ಗೌಡ್ರಿ? ಹೆಂಗ ಮಾಡ್ಬೇಕು ಹೇಳ್ರಿ? ಹಂಗಾರೆ ನೀನು ಹೇಳೋ ಪ್ರಕಾರ ಈಗ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲೇಬೇಕಲ್ವೇ? ಅಲ್ಲ 100% ಗೌಡ್ರಿ, ಪೊಲೀಸ್ನವ್ರ ಸಹಾಯ ನಾವು ತಗೋಬೇಕು. ಆದ್ರೆ ನಮ್ದು ಇನ್ವೆಸ್ಟಿಗೇಷನ್ ಆಗ್ತಿರ್ಬೇಕು. ಯಾರು ತಗೊಂಡೋಗಿರೋ ಮಾಲ್ನ ಎಲ್ಲಿ ಕೊಟ್ಟೆವ್ರೆ, ಯಾರಿಗೂ ಮಾರೇವ್ರೆ ಎಂಬುದನ್ನ ನಾವು ಹಂಗಂಗೆ ನಮ್ಮ ಮಾಹಿತಿ ತಿಳ್ಕೊಂತಿರ್ಬೇಕು ಗೌಡ್ರೆ. ನಡೀರಿ ಹೋಗನಿ ಪೊಲೀಸ್ ಸ್ಟೇಷನ್ಗೆ. ಲೇ ನಾಗ ಬಾರ್ಲಾ, ಅವ್ನು ಸೀನಾ ಹೇಳ್ದಂಗೆ ಪೊಲೀಸ್ನವ್ರಿಗೊಂದು ಕಂಪ್ಲೇಂಟ್ ಕೊಟ್ಟು ಬರೋಣ ಬಾರ್ಲಾ. ಆತು ನಡೀರಿ ಗೌಡ್ರೆ.